ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವಾಗ ಟೈಮ್ ಬಂದು ಸಂಜೆ 4:45 ಇವತ್ತು ಸ್ಯಾಟರ್ಡೆ. ಸಂಜೆ 4:45 ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಯಾವುದೇ ರೀತಿ ನಾನು ವಿಡಿಯೋಸ್ನ ಮಾಡಿರಲಿಲ್ಲ, ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು. ಇವತ್ತು ಪೂಜೆನೂ ಸಹ ಆಗಿಲ್ಲ. ಇವತ್ತು ಶನಿವಾರ ನಮ್ಮ ಯಜಮಾನ್ರು ಎದ್ದೆ ಪೂಜೆ ಮಾಡೋಗೋರು. ಅವ್ರಿಗೆ ನೆಲ ಸೀಟ್ ಕೊಟ್ಟಿದ್ರೆ, ನಾನು ನೀರು ಕಾಸು ಕೊಟ್ಟಿದ್ರೆ. ಇವತ್ತು ನೆಲನೂ ಸೀಟ್ ಇರಲಿಲ್ಲ, ನೀರನ್ನು ಕಾಸ್ಕೊಟ್ಟಿರಲಿಲ್ಲ. ಬೆಳಿಗ್ಗೆ ಅವ್ರಿಗೆ ಒಂದು ತಿಂಡಿ ಮಾಡಿಕೊಟ್ಟಿದ್ದು ಅಷ್ಟೇ. ಇವಾಗ ಮನೆಯೆಲ್ಲ ಸೀಟಿ, ಇವಾಗ ನೋಡಿ ರಂಗೋಲಿ ಎಲ್ಲ ಬಿಟ್ಟಿದ್ದೀನಿ. ಮನೆಯೆಲ್ಲ ಸೀಟಿ. ನೆಕ್ಸ್ಟು ಇಲ್ಲಿ ನೀರು ಕಾಯ್ತಾ ಇದೆ. ನೀರಲ್ಲಿ ಕಚ್ಚಾಕಿದ್ದೀನಿ. ಏನಪ್ಪ ಅಂತ ಅಂದರೆ ಬಟ್ಟೆ ನೆನಾಕೋಣ, ಬೆಳಿಗ್ಗೆ ಎದ್ದೆ ಬಟ್ಟೆ ವಾಶ್ ಮಾಡೋಣ ಅಂತ ಅಂದ್ಬಿಟ್ಟು ಬಟ್ಟೆ ನೆನಾಕ್ತಿದ್ದೆ. ನಾನು ನೋಡೇ ಇಲ್ಲ ನಮ್ಮ ಕೋಳಿ ಮರಿ ಒಂದು, ನಾವು ಇಲ್ಲಿ ನೀರು ತುಂಬಿಡ್ತೀವಲ್ಲ, ಬಕೆಟ್ ಒಳಗೆ ಬಿದ್ದು ಸತ್ತೋಗ್ಬಿಟ್ಟೈತೆ. ನಾನು ಈಗ ಬಟ್ಟೆ ನೆನಾಕೋಣ ಅಂತ ಅಂದ್ಬಿಟ್ಟು ಬಂದು ನೋಡ್ತಾ ಇದ್ದೀನಿ. ನೋಡಿ, ಸುಮ್ಮನೆ ಅನ್ಯಾಯವಾಗಿ ಒಂದು ಮರಿ ಸತ್ತೋಗಿದೆ. ಯಾವಾಗ ಬಿತ್ತು ಅಂತ ಗೊತ್ತಿಲ್ಲ, ನಾನು ನೋಡೇ ಇರಲಿಲ್ಲ. ಇವಾಗ ಬಟ್ಟೆನ ನೆನಾಕೋಣ ಅಂತ ಬಂದು ನೋಡ್ತೀನಿ, ಆಲ್ರೆಡಿ ನೀರು ಕುಡ್ದಲ್ಲೇ ಸತ್ತೋಗೈತೆ. ನಾನು ಇದು ಬಾಳಿಕೆಲ್ಲ ಗಾಳಿನ ಊದ್ದೆ, ಆದರೂ ಎದ್ದಿಲ್ಲ ಅದು, ಸತ್ತೋಗ್ಬಿಟ್ಟೈತೆ. ಫುಲ್ಲು ನೀರು ಕುಡಿದ್ಬಿಟ್ಟೈತೆ, ಹುಸಿ ತೂಕ ಇಲ್ಲ. ಅನ್ಯಾಯವಾಗಿ ಒಂದು ಮರಿ ಸತ್ತೋಗೈತೆ ನೋಡಿ. 8 ಮರಿ ಇದು, ಅದರಲ್ಲಿ ಒಂದು ಮರಿ ನೀರೊಳಗೆ ಬಿದ್ದೋಗ್ಬಿಟ್ಟೈತೆ. ನಮ್ಮನೆಯವ್ರಿಗೆ ಹೇಳಿದರೆ ನೀನೇನು ಮಾಡ್ತಿದ್ದೆ ನೋಡ್ಕೊಳ್ದಲೆ ಅಂತ ಅಂತಾರೆ. ನಾನು ಯಾವಾಗ್ಲೂ ಆ ಕೋಳಿ ಹಿಂದೆನೇ ಓಡಾಡೋದಕ್ಕಾಗಲ್ಲ. ಯಾವಾಗ ಬಿತ್ತು ಅಂತಲೂ ಗೊತ್ತಿಲ್ಲ. ನೋಡಿ, ಹೊಟ್ಟೆ ಉರಿತಾ ಕೂತೈತೆ ಹೆಂಗೆ ಸತ್ತೋಗೈತೆ ಅಂತ. ಇದು ಒಂದು 10 ದಿನ 15 ದಿನದ ಮರಿ ಇದು. ಯಜಮಾನ್ರಿಗೆ ಫೋನ್ ಮಾಡಿ ಹೇಳಬೇಕು, ಇಲ್ಲಾಂದರೆ ಸತ್ತೋಗೈತೆ ಅಂದರೆ ನಂಬಲ್ಲ. ಅದು ಎಲ್ಲ ಉತ್ಕೊಂಡು ಹೋಗೈತೆ, ಕೀರೆ ಉತ್ಕೊಂಡು ಹೋಗೈತೆ, ನೀನು ನೋಡಿಲ್ಲ ಅಂತ ಅಂತಾರೆ. ಇವಾಗ ಫೋನ್ ಮಾಡಿಬಿಟ್ಟು ಅವ್ರಿಗೆ ಹೇಳ್ತೀನಿ, ಹಿಂಗೆ ಕೋಳಿ ಮರಿ ಸತ್ತೋಗೈತೆ ಅಂತ ಅಂದ್ಬಿಟ್ಟು. ಇವಾಗ ನೀರು ಸಹ ಕಾದಿದೆ, ನೆಲ ಸೀಟಿದ್ದೀನಿ. ಇವಾಗ ಸ್ನಾನಕ್ಕೆ ಹೋಗಿ ಬಂದು ಪೂಜೆನ ಮಾಡಬೇಕು. ಹಸುಗಳು ಸಹ ಮೇಯ್ತಾ ಇದ್ದಾವೆ, ಇನ್ನೂ ಇಟ್ಕೊಂಬಂದಿಲ್ಲ. ಆಡು ಮಾತ್ರ ಮೇಯಿಸ್ಬಿಟ್ಟು ಒಳಗಡೆ ಕಟ್ಟಾಕಿದ್ದೀನಿ. ಏನು ವಿಡಿಯೋನೂ ಮಾಡಿರಲಿಲ್ಲ ಫ್ರೆಂಡ್ಸ್. ಇವತ್ತು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್, ಆಸ್ಪತ್ರೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಇವತ್ತು ಸ್ಯಾಟರ್ಡೆ, ಡಾಕ್ಟ್ರುಗಳು ಜಾಸ್ತಿ ಇರೋದಿಲ್ಲ, ಸ್ಯಾಟರ್ಡೆ ಸಂಡೇ. ಅದಕ್ಕೋಸ್ಕರ ಹೋಗಲಿಲ್ಲ. ನೋಡೋಣ, ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಇನ್ನು ನಮ್ಮ ಐಟಿ ಹತ್ರ ಏನು ಅಂದರೆ ಸ್ಯಾಟರ್ಡೆ ಸಂಡೇ ಡಾಕ್ಟ್ರುಗಳೇ ಸಿಗೋಲ್ಲ. ಇಲ್ಲ ಸೋಮವಾರ ಹೋಗಬೇಕು. ನಾಳೆ ಒಂದಿನ ಗ್ಯಾಪ್ ಕೊಡಬೇಕು. ನೋಡೋಣ ಹೆಂಗಾಗುತ್ತೆ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ಹಾಗೆಯೇ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಸ್ಟಾರ್ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಈಗ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡಿದರೆ ಒಂದು ಕೆಲಸ ಮುಗೀತು. ಇನ್ನು ಹಸು ಇಟ್ಕೊಂಬಂದು ಕಟ್ಟಾಕೋದು. ಮೇಯ್ತಾ ಇದ್ದಾವೆ, ಇನ್ನೂ ಇಟ್ಕೊಂಬಂದಿಲ್ಲ. ಅವಾಗ ಸ್ವಲ್ಪ ತಿಂಡಿಯನ್ನು ಹಾಕ್ಬಿಟ್ಟು ಹೋಗಿ ಇಟ್ಕೊಂಬಂದು ಹಸುಗಳನ್ನ ಇಟ್ಕೊಂಬಂದು ಕಟ್ಟಾಕ್ಬಿಟ್ಟು ಸ್ನಾನಕ್ಕೆ ಹೋಗ್ತೀನಿ. ಬಟ್ಟೆ ಎಲ್ಲ ನೆನಾಕಿದ್ದೀನಿ. ಬಟ್ಟೆ ಇವಾಗ ನೆನಾಕಿದ್ದೀನಿ, ಚೆನ್ನಾಗಿ ಕೊಳೆ ಬಿಡುತ್ತೆ ಅಂತ ಅಂದ್ಬಿಟ್ಟು ಇವಾಗ ನಾನು ತೊಳೆಯೋದಕ್ಕೆ ಹೋಗೋಲ್ಲ, ಬೆಳಗ್ಗೆ ತೊಳಿತೀನಿ. ಏನಪ್ಪ ಅಂದರೆ ಬೆಳಗ್ಗೆಯಿಂದ ನೀರು ಕರೆಂಟ್ ನೋಡಿ ಸಾಕಾಯಿತು. ಬಟ್ಟೆ ತೊಳೆಯೋಣ ಅಂತ ಅಂದ್ಬಿಟ್ಟು ಕರೆಂಟೇ ಬಂದಿರಲಿಲ್ಲ. ಈಗ ಹೋಗಿ ಒಂದು 5 ನಿಮಿಷ ಆನ್ ಮಾಡಿದೆ, ಒಳಕ್ಕೆ ಒಂದು ಕ್ಯಾನ್ ನೀರು ಇಟ್ಕೊಂಡೆ ಕುಡಿಯೋದಕ್ಕೆ. ಟ್ಯಾಂಕಿಗೆ ಒಂದು ಅರ್ಧ ಟ್ಯಾಂಕಿ ತುಂಬಿದೆ, ಕರೆಂಟ್ ಹೋಯ್ತು. ಮತ್ತೆ ಕೊಡ್ತಾರೋ ಏನೋ ಗೊತ್ತಿಲ್ಲ. ಮತ್ತು ನಾನು ಇವತ್ತಿನ ಬ್ಲಾಗ್ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮತ್ತೆ ನಾನು ಸಿಗ್ತೀನಿ ಫ್ರೆಂಡ್ಸ್. ಇವಾಗ ಟೈಮ್ ಬಂದು ಬೆಳಗ್ಗೆ 9 ಗಂಟೆ ಆಗೈತೆ. ಭಾನುವಾರ ಬೆಳಗ್ಗೆ 9 ಗಂಟೆ. ಏನಪ್ಪ ಅಂತ ಅಂದರೆ ಇವತ್ತು ಬೇಗ ಎದ್ದಿರಲಿಲ್ಲ. ಇವತ್ತು ಎದ್ದಾಗಲೇ ಟೈಮು 8 ಗಂಟೆ ಆಗಿತ್ತು. ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗೈತೆ ಅಂತ ಹೇಳಿದ್ನಲ್ಲ, ಸುಮ್ಮನೆ ಅತ್ಲಾಗೆ ಮಲಗಿಬಿಟ್ಟಿದ್ದು. ಎದ್ದೇ ಇಲ್ಲ ಇವತ್ತು. ಯಜಮಾನ್ರು ಎದ್ದಿರಲಿಲ್ಲ, ನಾನು ಎದ್ದಿರಲಿಲ್ಲ. ಇವತ್ತು ಡೈರಿಗೆ ಹಾಲು ಸಹ ಹಾಕಲಿಲ್ಲ. ನೆನ್ನೆನೂ ಹಾಲು ಹಾಕಿರಲಿಲ್ಲ, ಇವತ್ತು ಡೈರಿಗೆ ಹಾಲು ಹಾಕಲಿಲ್ಲ. ಇವತ್ತು ಸಹ ಮನೆಯಲ್ಲೇ ಮಡಿಕೊಂಡಿದ್ದಾಯಿತು. ನೋಡಿ, ಇನ್ನೂ ಹಸುಗಳು ಕಟ್ಟಿಲ್ಲ, ಇಲ್ಲೇ ಇದ್ದಾವೆ. ಇನ್ನು ಆ ಹಸಿಗೆ ಈಗ ತಾನೇ ತಿಂಡಿ ಇಟ್ಬಿಟ್ಟು ಕರೆಂಟ್ ಬಂದಿದೆಯಾ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಹೋಗಿದ್ದೆ. ಕರೆಂಟ್ ಬಂದಿಲ್ಲ. ಬಟ್ಟೆ ತೊಳಿಬೇಕು, ಬಟ್ಟೆ ನೆನೆ ಹಾಕಿದ್ದೀನಿ. ನೆನ್ನೆ ಸಂಜೆನೇ ನಾನು ಬಟ್ಟೆನ ನೆನೆ ಹಾಕಿದ್ದೆ. ಇವಾಗ ಈ ಹಸುಗಳನ್ನ ಕಟ್ಬಿಟ್ಟು ಬಂದು ನಾನು ಬಟ್ಟೆ ವಾಶ್ ಮಾಡಬೇಕು. ಬಟ್ಟೆ ವಾಶ್ ಮಾಡಾದಮೇಲೆ ನಾನು ತಿಂಡಿ ತಿಂತೀನಿ. ಫಸ್ಟೇ ತಿಂಡಿ ತಿಂದುಬಿಟ್ರೆ ಬಟ್ಟೆ ತೊಳೆಯೋದಕ್ಕಾಗಲ್ಲ. ಅದಕ್ಕೆ ಇವಾಗ ಫಸ್ಟು ಹಸು ಕಟ್ಟಿ ಬಂದು ಬಟ್ಟೆ ತೊಳೆದ್ಬಿಟ್ಟು ಆಮೇಲೆ ತಿಂಡಿ ತಿಂತೀನಿ. ನೆನ್ನೆ ಸಂಜೆನೇ ನೆನೆ ಹಾಕಿದ್ದೀನಿ. ಕೊಳೆ ಫುಲ್ಲು ಬಿಟ್ಕೊಂಡಿದ್ದಾವೆ, ಆರಾಮಾಗಿ ಒಗಿಬೋದು, ಬೇಗ ಆಯ್ತವೆ. ತಿಂಡಿ ಏನು ಮಾಡಿದೆ ಅಂದರೆ ಫ್ರೆಂಡ್ಸ್, ಒಂದು ಸ್ವಲ್ಪ ಚಿಕನ್ ಸಾರಿತ್ತು, ಅದಕ್ಕೇ ಅನ್ನ ಮತ್ತು ಮುದ್ದೆ ಮಾಡಿದ್ದೆ. ಆಸ್ಪತ್ರೆಗೆ ಇವತ್ತು ಸಂಡೇ, ಇವತ್ತು ಡಾಕ್ಟ್ರುಗಳು ಈ ಕಡೆ ಜಾಸ್ತಿ ಸಿಗೋದಿಲ್ಲ. ಅದಕ್ಕೆ ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹೆಂಗೋ ಇವತ್ತೊಂದಿನ ಕಾಲ ಕಳಿತೀನಿ ಇವತ್ತು.
ಜಾಸ್ತಿ ಎಮರ್ಜೆನ್ಸಿ ಆದರೆ ಹೋಗಿವೆ, ಅಂದರೆ ಸ್ವಲ್ಪ ಅಂದರೆ ಬಿಟ್ಟು ಬರ್ತೈತೆ, ಅದಕ್ಕೋಸ್ಕರ ನಾಳೆ ಹೋಗ್ತೀನಿ ಫ್ರೆಂಡ್ಸ್. ಹಾಗೆಯೇ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ನನಗೆ ಬಂದರೆ ಎಲ್ಲ ಪ್ರಾಬ್ಲಮ್ಸು ಒಂದೇ ಸಲ ಬರ್ತವೆ. ಅದೇನು ದೇವ್ರು ನನಗೆ ಹುಡುಕಿ ಕೊಡ್ತಾನೆ ಅಂತ ಅನಿಸುತ್ತೆ. ಒಂದು ಪ್ರಾಬ್ಲಮ್ಮು ಸಾಲ್ವ್ ಮಾಡ್ಕೊಳ್ಳೋಣ ಅಂತ ಅಂದರೆ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೆನ್ನೆ ಎಲ್ಲ ಒಂದು ಪ್ರಾಬ್ಲಮಲ್ಲಿ ಸಾಯ್ತಾಯಿದ್ದೀನಿ. ರಾತ್ರಿ ಎಲ್ಲ ಹಲ್ಲು ನೋವು, ಇಲ್ಲಿ ಮುಂದ್ಗಡೆ ಹಲ್ಲು ನೋವು, ನನಗೆ ಉಳ್ಕಲ್ಲಾಗಿಲ್ಲ. ಅದೇನಾಗೈತೆ ಅಂತ ಗೊತ್ತಿಲ್ಲ. ಅದೇನೋ ನಾನೊಂದ್ಸಲಿ ಡಾಕ್ಟ್ರಿಗೆ ತೋರಿಸಿದ್ದೆ, ಅದು ಸ್ವಲ್ಪ ಏಟಾಗೈತೆ ಹಲ್ಲು ಅಂತ ಹೇಳಿದರು. ನಾನು ಎಲ್ಲೂ ಬಿದ್ದೂ ಇಲ್ಲ, ಏನೋ ಗೊತ್ತಿಲ್ಲ. ರಾತ್ರಿ ಆ ಹಲ್ಲು ನೋವು ಸ್ಟಾರ್ಟ್ ಆಗಿಬಿಟ್ಟೈತೆ, ಹಲ್ಲು ನೋವು. ಮತ್ತು ನನಗಿದ್ದಿದ್ದ ಪ್ರಾಬ್ಲಮ್ಮು ಯಪ್ಪ ತಲೆ ಕೆಟ್ಟು ಎಷ್ಟು ಇದಾಯಿತು ಅಂತಂದರೆ, ಅಯ್ಯೋ ಭಗವಂತ ಎಲ್ಲ ಹುಡುಕಿ ನನಗೆ ಕೊಡ್ತೀಯಲ್ಲಪ್ಪ, ನಿಜವಾಗ್ಲೂ ನೀನು ಇದೆಯಾ. ಒಂದಾದರೆ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಒಂದು ಪ್ರಾಬ್ಲಮ್ ಅಂತ ತೋರ್ಸೋಣ, ನೀನು ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಕೊಡ್ತಿದ್ದಾನೆ, ಡಾಕ್ಟ್ರಿಗೆ ಏನು ಪ್ರಾಬ್ಲಮ್ ಅಂತ ಹೋಗಿ ಹೇಳಿ ಅಂತ ನನಗೆ ಯಾವುದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನನಗೆ ಕನ್ಫ್ಯೂಸ್ ಆಗುತ್ತೆ. ಹಂಗೆ ರಾತ್ರಿ ಎಲ್ಲ ಹಲ್ಲು ನೋವು, ಅದು ಉಳ್ಕಲ್ಲಾಗಿಲ್ಲ ಏನಿಲ್ಲ ಫ್ರೆಂಡ್ಸ್, ಆದ್ರೂ ಅದು ಹಲ್ಲು ನೋಯ್ತದೆ. ಅದು ಏನೋ ಕಡಿಬೇಕಾದೇನೋ ಒಂದು ಸ್ವಲ್ಪ ಹಲ್ಲು ಡ್ಯಾಮೇಜ್ ಆಗೈತಿನ. ಆದರೆ ಅಲ್ಲಿ ಡಾಕ್ಟ್ರ್ ಹತ್ರಕ್ಕೆ ಹೋದ್ರೆ ಅವ್ರು ಏನಂತಾರೆ ಅಂದರೆ ಒಂದು ಸ್ವಲ್ಪ ನರಕ್ಕೆ ಏಟಾಗಿ, ಅಮ್ಮ ಯಾಕೆ ಗುದಿತ್ಯಾ, ನಾನು ಮಾತಾಡ್ತಿದ್ದೆ ಹಿಂದಿಂದ ಕೊಂಬಲ್ಲಿ ಬಂದು ತಿಳಿತೈತೆ, ಟೈಮ್ ಆಗೈತೆ ಇನ್ನೂ ಕಟ್ಟಿಲ್ಲ, ನೀನು ಫೋನಲ್ಲಿ ಮಾತಾಡ್ತಿದ್ದಿ ಅಂತ. ಅದು ಡಾಕ್ಟ್ರಿಗೆ ನಾನು ಅಲ್ಲೇ ಒಂದ್ಸಲಿ ಹೋಗಿ ತೋರಿಸಿದ್ದೆ, ಆವಾಗ ಒಂದು ಸ್ವಲ್ಪ ದಿನ ಹಲ್ಲು ನೋವು ಸ್ಟಾರ್ಟ್ ಆಗಿತ್ತು. ಆಗ ಅದು ಏನೋ ನರಕ್ಕೆ ಏಟಾಗಿರೋಂಗೈತೆ, ಅಲ್ಲಿಂದು ನರಕ್ಕೆ ಒಂದು ಸ್ಕ್ಯಾನಿಂಗ್ ಮಾಡಿಸಿ ಅಂತ ಒಂದು 3 ದಿನ ಟ್ಯಾಬ್ಲೆಟ್ಸ್ ತಿಂದ್ಬಿಟ್ಟು ಕಮ್ಮಿ ಆಗಲಿಲ್ಲ ಸ್ಕ್ಯಾನಿಂಗ್ ಮಾಡ್ಸೋಣ ಅಂತ ಹೇಳಿದರು. ನಾನು 3 ದಿನ ಟ್ಯಾಬ್ಲೆಟ್ಸ್ ತಿಂದೆ, ಅದು ನೋವು ಕಮ್ಮಿ ಆಯಿತು. ಮತ್ತೆ ಡಾಕ್ಟ್ರ್ ಹತ್ರಕ್ಕೆ ಹೋಗಲಿಲ್ಲ. ಈಗ ನೆನ್ನೆ ಸ್ಟಾರ್ಟ್ ಆಯ್ತು, ಅದೇನು ಚಿಕನ್ ಹಿಂಗೆ ಎಳ್ದಿದ್ಕೋ ಏನೋ ಗೊತ್ತಿಲ್ಲ, ಮತ್ತೆ ನೋವು ಸ್ಟಾರ್ಟ್ ಆಗೈತೆ. ಏನೋ ಗೊತ್ತಿಲ್ಲ, ನನಗೆ ಪ್ರಾಬ್ಲಮ್ಸ್ಗಳು ನನ್ನೇ ಹುಡಿಕೊಂಡು ಬರ್ತಾವೆ. ಅದು ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ನೋ ಏನೋ ಗೊತ್ತಿಲ್ಲ. ಈ ಜನ್ಮದಲ್ಲಂತೂ ಎಲ್ಲ ಪ್ರಾಬ್ಲಮ್ಸ್ ನನ್ನೇ ಹುಡಿಕೊಂಡು ಬರ್ತಾವೆ. ಯಾರಿಗಾರು ಹೇಳೋಕೋರೆ, ಅಯ್ಯೋ ಯಪ್ಪ ನೀನು ಡೈಲಿ ಏನಾರು ಒಂದು ಹೇಳ್ತಾನೆ ಇರ್ತೀಯ, ಡೈಲಿ ಆ ಪ್ರಾಬ್ಲಮ್ಮು ಈ ಪ್ರಾಬ್ಲಮ್ ಅಂತ ಹೇಳ್ತಾನೆ ಇರ್ತೀಯ ಅಂತ ಅಂತಾರೆ. ಏನೋ ಗೊತ್ತಿಲ್ಲ, ಪ್ರಾಬ್ಲಮ್ ನಮ್ಗೆ ಅನುಭವ್ಸೋರ್ಗೆ ನಮಗೆ ಗೊತ್ತು, ಅವ್ರು ಆಡ್ಕೊಳ್ಳೋರಿಗೆ ಆ ಪ್ರಾಬ್ಲಮ್ಸ್ ಎಲ್ಲ ಗೊತ್ತಿರಲ್ಲ. ಯಾಕೆಂದರೆ ದೇವ್ರು ಅವ್ರಿಗೆ ಆರೋಗ್ಯ ಚೆನ್ನಾಗಿ ಕೊಟ್ಟಿರ್ತಾನೆ, ನಮಗೇನೋ ಗೊತ್ತಿಲ್ಲ. ನಾವು ಯಾರು ಕೆಟ್ಟದ್ದು ಮಾಡೋಕೆ ಹೋಗಲ್ಲ, ಯಾರು ಇದು ಮಾಡೋಕೆ ಹೋಗಲ್ಲ. ಆದರೂ ಮನೆ ಹತ್ರ ಇದ್ಕೊಂಡು ಒಬ್ಬಳು ಇದು ಮಾಡೋ ಅಷ್ಟರೊಳಗೆ ಏನಾದ್ರು ಒಂದು ಪ್ರಾಬ್ಲಮ್ ಕಾಡ್ತಾ ಇರ್ತೇವೆ. ನಮ್ಮ ಯಜಮಾನ್ರು ಹೇಳೋ ಡೈಲಾಗ್ ಏನು ಅಂತ ಅಂದರೆ, ನೀನು ಕರೆಕ್ಟಾಗಿ ಊಟ ತಿಂಡಿ ತಿಂದರೆ ನಿನ್ಗೆ ಯಾವ ಪ್ರಾಬ್ಲಮ್ಸ್ ಬರೋಲ್ಲ, ಯಾವಾಗ ಬೇಕು ಅವಾಗ ತಿಂತೀಯ, ಮಧ್ಯಾಹ್ನದ ಊಟ ಮಾಡಲ್ಲ, ಕರೆಕ್ಟಾಗಿ ಊಟ ಮಾಡಲ್ಲ, ಮತ್ತು ಬೆಳಗ್ಗೆ ಟೈಮು ತಿಂಡಿಯ 11 ಗಂಟೆ 12 ಗಂಟೆಗೆ ತಿಂತೀಯ, ನನ್ನ ಜೊತೆನೇ ತಿನ್ನಬೇಕು ಬೆಳಗ್ಗೆ ಹೊತ್ತು ನೀನು, ಊಟ ತಿಂಡಿ ನೀಟಾಗಿ ತಿನ್ನಲ್ಲ, ಮತ್ತು ಹಣ್ಗಳು ತಂದಿಟ್ರು ಎಲ್ಲ ಒಣಗಿಸಿ ಎಸಿತೀಯ ಅಂತ ಹೇಳ್ಬಿಟ್ಟು ಯಜಮಾನ್ರು ಬೈತಾರೆ. ಕೆಲವ್ರು ಹೆಂಗೆ ಊಟ ಮಾಡ್ತಾರೆ ಅದಕ್ಕೆ ಅವ್ರು ಆರೋಗ್ಯವಾಗಿರ್ತಾರೆ, ನೀನು ತಂದಿದ್ದು ತಿನ್ನ ಕಳ್ತೀಯ ನೀನು, ಅದಕ್ಕೋಸ್ಕರ ನಿನಗೆ ಇದು ಏನು ಕಾಯಿಲೆಗಳು ಹುಡಿಕೊಂಡು ಬರ್ತವೆ. ಆಸ್ಪತ್ರೆಯಲ್ಲಿ ಹೋಗಿ ಚುಚ್ಚಿಸ್ಕೊಳ್ಳೋದಕ್ಕಿಂತ ಇಲ್ಲಿ ಮನೇಲಿ ಚೆನ್ನಾಗಿ ತಿಂದು ಆರೋಗ್ಯವಾಗಿರೋಕ್ಕಾಗಲ್ವ ಅಂತ ಅಂತಾರೆ. ಅದೇನೋ ಗೊತ್ತಿಲ್ಲ, ಅದೇನೋ ತಿಂದಲೇ ಇರೋಕೆ ಕೆಲವ್ರು ಅಂತಾರೆ, ಏನೋ ಉಪವಾಸ ಮಾಡಿದ್ರೆ ಆರೋಗ್ಯವಾಗಿರ್ಬೋದು ಅಂತ ಅಂದ್ಬಿಟ್ಟು. ಏನೋ ಗೊತ್ತಿಲ್ಲ, ನನಗಂತೂ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್. ಪ್ರಾಬ್ಲಮ್ಸ್ ಅಂತೂ ನನ್ನೇ ಹುಡಿಕೊಂಡು ಬರ್ತಿದ್ದಾವೆ. ಈಗ ಹಸುಗಳನ್ನ ಕಟ್ಟಾಕ್ಬಿಟ್ಟು ಬರ್ತೀನಿ. ಅವು ಕಟ್ಟಾಕಿ ಬಂದಮೇಲೆ ಏನಿದ್ರು ಕೆಲಸಗಳು ಮಾಡ್ತೀನಿ. ಇಷ್ಟೊಳಗೆ ಕಟ್ಟಾಕಬೇಕಾಗಿತ್ತು ನೋಡಿ. ಇವಳು ನಮ್ಮ ಮನೆಯೊಳಗಂತೂ ಸಣ್ಣಳಿಗೆ ಫುಲ್ಲು ಬೇದಿ ಆಗ್ಬಿಟ್ಟೈತೆ, ಅದು ಯಾಕೋ ಗೊತ್ತಿಲ್ಲ, ಎಲ್ಲಿ ನಿಂತಿದ್ರು ಉಚ್ಕೋತದೆ. ಅದಕ್ಕೆ ಮೊನ್ನೆಯಿಂದ ಯಾವ ವೀಡಿಯೋಸ್ಗಳು ಮಾಡಿಲ್ಲ. ಈ ಹೆಲ್ತ್ ಪ್ರಾಬ್ಲಮ್ ಬಗ್ಗೆನೇ ತಲೆ ಕೆಡಿಸ್ಕೊಂಡು ಯಾವ ವೀಡಿಯೋಸ್ ಚೆನ್ನಾಗಿದ್ದರೆ, ನನಗೇನು ಪ್ರಾಬ್ಲಮ್ಸ್ ಇಲ್ಲ, ಆರೋಗ್ಯ ಚೆನ್ನಾಗಿದ್ದರೆ ವೀಡಿಯೋ ಮಾಡ್ಬೇಕಂತ ಮಾಡ್ತೀನಿ. ಏನಾದ್ರು ಒಂಚೂರು ಹೆಲ್ತ್ ಪ್ರಾಬ್ಲಮ್ ಆಯಿತು ಅಂದರೆ ಅದ್ರ ಬಗ್ಗೆನೇ ಟೆನ್ಷನ್ ತಗೊಂಡು ತಲೆ ಕೆಡಿಸ್ಕೊಂಬಿಡ್ತೀನಿ. ಹಾಗೆಯೇ ಮೊನ್ನೆಯಿಂದ ಯಾವ ವೀಡಿಯೋಸು ಮಾಡಿಲ್ಲ. ನೆನ್ನೆನೂ ಅಷ್ಟೇ ಲೈವ್ ಮಾಡೋಣ, ವೀಡಿಯೋ ಬಿಟ್ಟಿಲ್ವಲ್ಲ ಲೈವ್ ಮಾಡೋಣ ಅಂತ ಮಾಡಿದೆ. ಯಾರು ನನ್ನ ಸಬ್ಸ್ಕ್ರೈಬ್ಗಳು ಯಾರು ಲೈವಿಗೆ ಜಾಯ್ನ್ ಆಗಲಿಲ್ಲ. ಇವಾಗ ಕೆಲಸ ಇದೆ ಫ್ರೆಂಡ್ಸ್. ಇವಾಗ ಫಸ್ಟ್ ಹಸು ಕಟ್ಟಾಕಿ ಬಂದು ನಾನು ಬಟ್ಟೆ ಅಂದರೆ ನಿನ್ನೆ ಸಂಜೆನೇ ನೆನೆ ಹಾಕಿದ್ದೆ. ಎಲ್ಲ ಚೆನ್ನಾಗಿ ಕೊಳೆ ಬಿಟ್ಟಿದ್ದಾವೆ, ಏನಿಲ್ಲ ಒಂದೊಂದ್ಸಲಿ ರಪ್ಪ ಅಂತ ಹೊಡೆದ್ಬಿಟ್ಟು ಒಣಗಾಕೋದೆಯ ಅಪ್ಪರ ಇದ್ದಾವೆ. ಬಟ್ಟೆನೂ ಒಂದು ಡಬ್ಬ ಫುಲ್ ಬಟ್ಟೆ ಇದ್ದಾವೆ. ಇವಾಗ ಫಸ್ಟು ನಾನು ಹಸು ಇಟ್ಕೊಂಡು ಹೋಗಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಹಸುಗಳನ್ನ ಕಟ್ಟಾಕಿದ್ದೀನಿ ನೋಡಿ. ಇಲ್ಲೊಂದೈತೆ, ನೆಕ್ಸ್ಟು ಅಲ್ಲೊಂದೈತೆ. ಇವನಂತೂ ನನಗೆ ಅಲ್ಲಿ ರೋಡಲ್ಲಿ ಇಟ್ಕೊಂಡು ಬರೋ ಅಷ್ಟರೊಳಗೆ ಸಾಕಾಗಿ ಹೋಗುತ್ತೆ. ಇವೇ ಅರ್ಧ ನನಗೆ ಈ ಹೆಲ್ತ್ ಪ್ರಾಬ್ಲಮ್ ಜೊತೆ ಇವೇ ಅರ್ಧ ಇನ್ನೂ ಆದರೂ ಡಬಲ್ ಮಾಡ್ತವೆ. ಸುಮ್ಮನೆ ಬರೋದೇ ಇಲ್ಲ ರೋಡಲ್ಲಿ. ಅಪ್ಪ ಇವನ್ನ ಎಳೆದು ಸಾಕಾಗಿ ಹೋಗುತ್ತೆ. ಹೆಂಗೆ ಆಡ್ಕೊಂಬರ್ತವೆ ಅಂದರೆ, ಈ ಹುಷಾರಿಲ್ದಾಗ ಏನಾದ್ರು ಹಿಂಗೆ ಆಡಿಬಿಟ್ರೆ ಒಸಿ ಸಿಟ್ಟತ್ತಕ್ಕಲ್ಲ.
ಬರೋದೇ ಇಲ್ಲ. ಹೆಂಗೆ ಹೊಳೆ ಒಂದು ಆ ಕಡೆ ಕೊಡೋಗೋದು ಒಂದು ಈ ಕಡೆ ಕೊಡೋಗೋದು ಫಸ್ಟೇ ಎಳೆಯೋಕ್ಕಾಗಲ್ಲ ನನ್ನ ಕೈಲಿ. ಅಂಥದ್ರಲ್ಲಿ ಹೆಂಗೆ ನಾಟಕ ಆಡ್ಕೊಂಡು ಬರ್ತವೆ ಅಂತ ಅಂದರೆ ಈ ಒಂದ್ಸಲ ಅನಿಸ್ಬಿಡುತ್ತೆ ಯಾವ ಹಸುಗಳು ಬೇಡ, ಯಾವ ಹಸುಗಳ ಸವಾಸನೂ ಬೇಡ ಅಂತ ಅನಿಸ್ಬಿಡುತ್ತೆ ಈ ವಾಡ ಇದಕ್ಕೆ. ಇವಾಗ ಹೋಗ್ಬಿಟ್ಟು ಬಟ್ಟೆ ವಾಶ್ ಮಾಡ್ತೀನಿ. ಫಸ್ಟು ಬಟ್ಟೆ ವಾಶ್ ಮಾಡಿಬಿಟ್ಟು ಸ್ವಲ್ಪ ಪಾತ್ರೆ ಇದ್ದಾವೆ, ಬೆಳಗ್ಗೆ ಒಂದ್ಸಲ ತೊಳೆದಿದೆ. ಇವಾಗ ತಿಂಡಿ ರೆಡಿ ಮಾಡಿದ್ದೆಲ್ಲ ಪಾತ್ರೆಗಳಿದ್ದಾವೆ. ನಾನು ಬಟ್ಟೆ ತೊಳೆದ್ಬಿಟ್ಟು ಆಮೇಲೆ ತಿಂಡಿ ತಿಂತೀನಿ. ಟೈಮ್ 9:15 ಆಗೈತೆ. ಏನೊಂದು 10:15 ಅಷ್ಟರೊಳಗೆ ಬಟ್ಟೆ ತೊಳೆದು ಮುಗೀತವೆ. ನಮ್ಮ ಯಜಮಾನ್ರು ಆಲ್ರೆಡಿ ಹೇಳೋದ್ರು, ನೀನು ಬಟ್ಟೆ ತೊಳೆ ಕೂತ್ಕೊಂಡ್ರೆ ಲೇಟ್ ಆಗುತ್ತೆ, ಫಸ್ಟು ತಿಂಡಿ ತಿನ್ನು, ತಿಂಡಿ ತಿಂದ್ಬಿಟ್ಟು ಆಮೇಲೆ ತೊಳೆ. ಇಂಥ ತಿಂಡಿ ತಿಂದರೆ ಬಟ್ಟೆ ತೊಳೆಯೋಕ್ಕೆ ಮನಸ್ಸಾಗಲ್ಲ. ಅದೇ ತಿಂಡಿ ತಿನ್ನಲಿಲ್ಲ ಅಂದರೆ ಬೇಗ ಬೇಗ ಬಟ್ಟೆ ತೊಳೆದಾಕ್ಬೋದು. ನಮ್ಮ ಆಡುಗಳಿಗೆ ಸ್ವಲ್ಪ ಹುಲ್ ಕುಯ್ಕೊಂಬರ್ಬೇಕು. ನೋಡೋಣ, ಒಂದು ಸ್ವಲ್ಪ ಹೊತ್ತು ಮೇಯ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನೆನ್ನೆನೂ ಮೇಯಿಸಿದೆ, ಆದರೆ ನಾನು ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. 1 ಗಂಟೆ ಹೋಗಿ ಮೇಯ್ಸ್ಕೊಂಬಿಟ್ಟು ಬರ್ತೀನಿ. ತೊಗರಿ ಗಿಡ ನೋಡಿ ಇದ್ರೊಳಗಿದ್ದಾವೆ, ಕಳೆ ಕಿತ್ತಿಲ್ಲ. ನಮ್ಮ ಮನೆಯವ್ರಿಗೆ ಟೈಮೇ ಇರೋಲ್ಲ ಕೀಳೋದಕ್ಕೆ. ಅವ್ರು ಬೆಳಗ್ಗೆ ಎದ್ದು ಅದು ಇದು ಕೆಲಸ ಮಾಡೋದೇ ಆಗುತ್ತೆ. ನಾನೇ ಕೀಳಬೇಕು. ನೋಡೋಣ, ಒಂದು ಸ್ವಲ್ಪ ನಾನು ಸ್ಟಡಿ ಆದಮೇಲೆ ಕೀಳ್ತೀನಿ. ಫ್ರೆಂಡ್ಸ್, ಇವಾಗ ಟೈಮ್ ಎಷ್ಟಾಗೈತೆ ಅಂದರೆ 10:15 ನಾನು 9:15 ವಿಡಿಯೋ ಮಾಡಿಬಿಟ್ಟು ನಾನು ಬಟ್ಟೆ ವಾಶ್ ಮಾಡ್ತೀನಿ ಅಂತ ಹೇಳಿದ್ದು. ಇವಾಗ 10:15. ಇವಾಗ ತಾನೇ ಮುಖ ತೊಳ್ಕೊಂಬಿಟ್ಟು ಬಂದೆ. ನಾಮ ಇಟ್ಟಿದ್ದೀನಿ ಅಷ್ಟೇ. ಬಟ್ಟೆ ಎಷ್ಟಿತ್ತು ಅಂತಂದರೆ ಫುಲ್ಲು ಒಂದು 3 ಲೈನ್ ಫುಲ್ಲಾಗಿದೆ ಬಟ್ಟೆ. ಮತ್ತು ಇವಾಗ ಮುಖ ತೊಳ್ಕೊಂಡು ಬಂದಿದ್ದೀನಿ. ಇವಾಗ ತಿಂಡಿ ತಿನ್ನಬೇಕು. ತಿಂಡಿ ತಿನ್ನೋಣ ಅಂತ ಹೋಗ್ತಾಯಿದ್ದೆ. ನನ್ನ ಕೋಳಿಗಳು ಎಲ್ಲ ಒಳಕ್ಕೆ ಓಡಿ ಬಂದ್ಬಿಟ್ಟು ಅವಕ್ಕೆ ಏನು ಗೊತ್ತಾ, ಅಲ್ಲಿ ಮೇವು ಖಾಲಿ ಆಗಿದ ತಕ್ಷಣ ಮತ್ತೆ ಮೇವು ಹಾಕ್ಬೇಕು. ಹೊಲ್ದೊಳಕ್ಕೆ ಹೋಗಿ ಮೇಯೋದೇ ಇಲ್ಲ, ತಡಿತೀನಿ. ಇನ್ನು ಅವಕ್ಕೆ ಮೇವು ಹಾಕ್ತಲೇ ಕುತ್ಕೊಂಡ್ಬಿಟ್ರೆ ಇನ್ನು ನನಗೆ ತಿಂಡಿ ತಿನ್ನೋಕೆ ನೆಮ್ಮದಿ ಕೊಡೋಲ್ಲ. ಒಳಗೆ ಬರ್ತಾನೆ ಇರ್ತವೆ, ಒಳಗೆ ಬರ್ತವೆ, ಒಳಗಡೆ ಗಲೀಜು ಮಾಡ್ತವೆ. ಅದಕ್ಕೋಸ್ಕರ ಅವಕ್ಕೆ ಸ್ವಲ್ಪ ಮೇವು ಹಾಕಿದ್ದೀನಿ, ತಿಂತಾಯಿದ್ದಾವೆ. ಇನ್ನು ಸ್ವಲ್ಪ ಹೊತ್ತು ಅವು ಇನ್ನು ನನ್ನ ಡಿಸ್ಟರ್ಬ್ ಮಾಡಲ್ಲ. ನೋಡಿ, ಇಲ್ಲೊಂದು ಸ್ವಲ್ಪ ಹೋಯ್ತಾ ಈ ಕಡೆ. ಇವಾಗ ತಿಂಡಿ ತಿಂತೀನಿ. ತಿಂಡಿ ತಿಂದ್ಬಿಟ್ಟು ಪಾತ್ರೆ ವಾಶ್ ಮಾಡಬೇಕು. ಪಾತ್ರೆ ವಾಶ್ ಮಾಡಿಬಿಟ್ಟು ನೆಕ್ಸ್ಟು ಹಾಡಿಗೆ ಸ್ವಲ್ಪ ಮೇವು ಕುಯ್ಕೊಂಬರ್ಬೇಕು. ಮೇಯ್ಸೋದ ಇಲ್ಲ ಮೇವು ಕುಯ್ಕೊಂಬರೋದ ಅಂತ ಅಂದ್ಬಿಟ್ಟು ತಿಂಡಿ ತಿನ್ಬೇಕಾದ್ರೆ ಯೋಚನೆ ಮಾಡ್ತೀನಿ. ತಿಂಡಿ ಏನಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಮುದ್ದೆ ಮತ್ತು ಅನ್ನ ಮಾಡಿದ್ದೆ. 2 ಮುದ್ದೆ ಮಾಡಿದ್ದೆ. ಯಜಮಾನ್ರಿಗೆ ಇಲ್ಲೊಂದು ಮುದ್ದೆ ಹಾಕ್ಕೊಟ್ಟೆ, ಮತ್ತು ಅವರು ಬಾಕ್ಸಿಗೊಂದು ಮುದ್ದೆ ಹಾಕ್ತೆ. ಇವಾಗ ನಾನು ರೈಸು ಸಾಂಬಾರು ಊಟ ಮಾಡ್ತೀನಿ. ಟೈಮ್ ಆಯಿತು ಇದು ಅಂದರೆ ತಿಂಡಿ ಮೇಲೆ ಜ್ಞಾನನೇ ಹೊಂಟೋಯ್ತದೆ. ಇವಾಗ ನಾನು ತಿಂಡಿ ಆಯ್ಕೊಳ್ಳೋ ಅಷ್ಟರೊಳಗೆ 11 ಗಂಟೆ ಆದರೂ ಆಯಿತು. ಇವಾಗ ಫಸ್ಟ್ ತಿಂಡಿ ತಿಂತೀನಿ, ಮತ್ತೆ ನಾನು ನಿಮಗೆ ಸಿಗ್ತೀನಿ. ಫ್ರೆಂಡ್ಸ್, ಇವಾಗ ಟೈಮು ಎಷ್ಟು 12 ಗಂಟೆ ಆಗೈತೆ. ನಾನು ಏನಪ್ಪ ಅಂತ ಅಂದರೆ ತಿಂಡಿ ತಿಂದು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಇದು ಪಾತ್ರೆ ಎಲ್ಲ ತೊಳ್ಕೊಂಬಿಟ್ಟು ಬಂದೆ. ಇವಾಗ ನಾನು ಹೇಳಿದ್ನಲ್ಲ ಬೆಳಗ್ಗೆ ಡೈರಿಗೆ ಹಾಲು ತೊಗೊಂಡೋಗಿಲ್ಲ ಅಂತ ಅಂದ್ಬಿಟ್ಟು, ಇವಾಗ ಅದನ್ನು ಕಾಸಿಡಬೇಕು. ನೋಡಿ ಇಲ್ಲಿದೆ, ಅದಕ್ಕೆ ಕಾಸೋಣ ಅಂತ ಅಂದ್ಬಿಟ್ಟು ಪಾತ್ರೆ ಎಲ್ಲ ತೊಳೆದಾಯ್ತಲ್ಲ, ಇವಾಗ ಕಾಸಿಟ್ಬಿಡೋಣ. ಇಲ್ಲ ಸಂಜೆ ಕಾಸ್ತೀನಿ ಅಂತಂದರೆ ಹಾಲು ಒಡೆದೋಗ್ಬಿಡುತ್ತೆ. ಅದಕ್ಕೆ ಇವಾಗಲೇ ಕಾಸೋಣ ಅಂತ ಅಂದ್ಬಿಟ್ಟು ಬಂದೆ. ಇವಾಗ ಹಾಲೊಂದು ಕಾಸ್ಬಿಟ್ಟು ಇದು ಏನಪ್ಪ ಹಸುವಿನಂತ ಕಟ್ಕೊಂಡ್ಬಿಟ್ಟು ಆಡಿಗೆ ಸ್ವಲ್ಪ ಮೇವು ಕುಯ್ಕೊಂಬಂದಿಟ್ರೆ ನಂದು ಸ್ವಲ್ಪ ತಕ್ಕ ಮಟ್ಟಿಗೆ ಕೆಲಸ ಮುಗೀತು. ಸ್ವಲ್ಪ ರೆಸ್ಟ್ ಮಾಡ್ಬೋದು. ವಿಡಿಯೋನ ಎಡಿಟ್ ಮಾಡಿಲ್ಲ, ಎಡಿಟ್ ಮಾಡಿಬಿಟ್ಟು ರೆಸ್ಟ್ ಮಾಡ್ಬೋದು ಸ್ವಲ್ಪ ಹೊತ್ತು. ಆ ವಿಡಿಯೋ ಎಡಿಟ್ ಮಾಡಬೇಕು ಅಂತ ಅಂದ್ರೆ ತುಂಬ ಟೈಮ್ ಕೆಲಸ ಹಿಡಿಯುತ್ತೆ. ಏನಿಲ್ಲ ಅಂದರೂ ನಾನು ಎಡಿಟ್ ಮಾಡಿ ಅದನ್ನ ಯೂಟ್ಯೂಬಿಗೆ ಅಪ್ಲೋಡ್ ಮಾಡೋಕ್ಕೆ ಅಲ್ಲೇ ಒಂದು 2.5 hour ಮುಗಿಯುತ್ತೆ. ನೋಡೋಣ ಹೆಂಗಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಹೆಲ್ತ್ ಹುಷಾರಾಗೋವರೆಗೂ
ವಿಡಿಯೋಗಳು ಅಪ್ಲೋಡ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಅಪ್ಲೋಡ್ ಮಾಡ್ದಲ್ಲೇ ಇರೋದಕ್ಕೂ ಆಗಿಲ್ಲ. ಅಯ್ಯೋ ಏನೋ ಕಳ್ಕೊಂಬಿಟ್ನಾ ಅಂತ ಫೀಲ್ ಆಗ್ತಾ ಇರುತ್ತೆ. ವಿಡಿಯೋನ ಡೈಲಿ ಬಿಡ್ತಾ ಇದ್ದರೆ ಏನೋ ಒಂಥರ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಅನ್ನೋದಾಗ್ತಾ ಇರುತ್ತೆ. ಇಲ್ಲ ಅಂದರೆ ಇಲ್ಲ, ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ಈಗ ಹಾಲು ಕಾಸಿಟ್ಬಿಟ್ಟು ಫಸ್ಟು ಹಸ ಇನ್ನೊಂದು ತಕ್ಕೆ ಕಟ್ಬಿಟ್ಟು ಬರ್ತೀನಿ. ನೆಕ್ಸ್ಟು ಆಡಿಗೆ ಆಡಿ ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಬಿಸಿಲು ತುಂಬಾ ಹೊಡಿತಾ ಇದೆ. ಎಷ್ಟೊಂದು ಬಿಸಿಲು ಹೊಡಿತಾ ಇದೆ ಅಂದರೆ ನನಗೆ ಈಗಿರೋ ಸ್ಥಿತಿ ಇರೋದಕ್ಕೂ ಬಿಸಿಲಿಗೆ ಹೋದರೆ ಆಗೋದೇ ಇಲ್ಲ ಅನ್ನಂಗೆ ಆಗೈತೆ. ಇಲ್ಲ ಇಲ್ಲೇ ಉಳ್ಕೊಂಬಂದು ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವನು ನೋಡಿ, ನಾನು ಮಾತಾಡ್ತಾ ಇದ್ರೆ ಹಿಂಗೆ ಕಣ್ಮುಚ್ಚೋದಾನೆ ಕೈಯಲ್ಲಿ. ಫ್ರೆಂಡ್ಸ್, ಹಾಗೆಯೇ ನಾನು ಇನ್ನೊಂದು ತೋರಿಸ್ತೀನಿ ನಿಮಗೆ. ಏನು ಅಂತ ಅಂದರೆ ನಮ್ಮನೇಲಿ ಒಂದು ನೆನ್ನೆ ದೀಕ್ಷಾ ಪಾತ್ರೆ ತೊಗೊಂಬಂದಿದ್ದಾರೆ. ಇನ್ನೇನು ಹಬ್ಬ ಹತ್ರ ಬಂತು. ನಮ್ಮ ಮನೇಲಿ ದೊಡ್ಡ ಸೈಜ್ ಪಾತ್ರೆಗಳೇ ಇರಲಿಲ್ಲ. ಅಡುಗೆ ಮಾಡಬೇಕು ಅಂದರೆ ಹಬ್ಬದಲ್ಲಿ ಇಲ್ಲಿ ಯಾರ ಮನೆಗಾದರೂ ಕಳಿಸ್ತೀವಿ ಪಾತ್ರೆಗಳು ಇಸ್ಕೊಂಬರೋದಕ್ಕೆ. ಇನ್ನೇನು ತೊಗೊಂಬಂದಿದ್ದಾರೆ ನೋಡಿ. ಇದಕ್ಕೆ ಇನ್ಶಿಲ್ ಹಾಕ್ಸಿದ್ದೀನಿ. ಟೀ ಅಂತ ಅಂದ್ಬಿಟ್ಟು ಇನ್ಶಿಲ್ ಹಾಕಿದ್ದಾರೆ ಪೇಂಟಲ್ಲಿ. ಇದು ನೋಡಿ 3.5 kg ಏನೋ ಇದೆಯಂತೆ, ತೊಗೊಂಬಂದಿದ್ದಾರೆ. ಅಯ್ಯೋ ಬಣ್ಣ ಆಯಿತು ಮಗಕ್ಕೆ, ಇನ್ನೂ ಸ್ವಲ್ಪ ಒಣಗಬೇಕದು. 3.5 kg ಇದೆಯಂತೆ. ನಿನ್ನೆ ತೊಗೊಂಬಂದಿದ್ದಾರೆ. ಇನ್ನು ಹಬ್ಬ ಹತ್ರ ಬಂತು. ಏನಿಲ್ಲ ಅಂದರೂ ಇನ್ನೊಂದು 20 ದಿನ ಹಬ್ಬ ಆಯ್ತು ಅಷ್ಟೇ. ನಮ್ಮ ಮನೇಲಿ ದೊಡ್ಡ ಸೈಜ್ ಪಾತ್ರೆನೇ ಇರಲಿಲ್ಲ. ಏನಾದ್ರು ಹಬ್ಬದಲ್ಲಿ ಫಂಕ್ಷನ್ ಮಾಡಬೇಕು ಅಂತಂದರೆ ಯಾರ ಮನೆಗಾದರೂ ಕಳಿಸಿವೆ, ಇಸ್ಕೊಂಬರಿವೆ ಯಾರ ಮನೆಯಲ್ಲಾದ್ರು ಹೋಗ್ಬಿಟ್ಟು. ಇನ್ನೊಂದು ಇದು ಮಟನ್ ಸಾಂಬಾರಿಗೆ ಆಗುತ್ತೆ. ಇನ್ನೊಂದು ಚಿಕನ್ ಗೊಜ್ಜಿಗೆ ಇನ್ನೊಂದು ತೊಗೊಂಬಂದರೆ ಇದಕ್ಕಿನ್ನೊಂದು ಸ್ವಲ್ಪ ಚಿಕ್ಕ ಸೈಜ್ ತೊಗೊಂಬಂದರೆ ಆಗುತ್ತೆ. ಮತ್ತು ರೈಸಿಗೆ ಒಂದು ಇದೆ, ಅಂದರೆ ತಪ್ಪಲಿ ಇದೆ ಒಂದು, ಅದಾಗುತ್ತೆ. ಇನ್ನೊಂದು ತಗೊಂಬರ್ತೀನಿ ಅಂತ ಅಂದಿದ್ದಾರೆ. ಇದು ಎಷ್ಟು 750 ಅಂತ ಹೇಳ್ತಾಯಿದ್ರು. 700 ರೂಪಾಯಿ 750 ರೂಪಾಯಿ ಅಂತ ಏನೋ ಹೇಳ್ತಾಯಿದ್ರು. ಹೆಂಗೋ ಒಳ್ಳೇದಾಯಿತು ಅಂತ ಅಂದ್ಕೊಂಡೆ. ನಾನು ಹೋದ ವರ್ಷನೇ ಅಂದ್ಕೊಂಡಿದ್ದೆ ಹಬ್ಬದಷ್ಟರೊಳಗೆ ತಗೋಬೇಕು. ನಾನು 3 ವರ್ಷದಿಂದ ನಮ್ಮ ಮಾವಂಗೆ ಎಡೆಗಿರ್ತಾ ಇರೋದು. ನಾನು 3 ವರ್ಷ ಆಯಿತು. 3 ವರ್ಷದಿಂದ ಯಾರ ಮನೆಗಾದರೂ ಕಳಿಸಿವೆ ಪಾತ್ರೆಗಳಿಗೆ, ಇಲ್ಲ ಯಾರ ಮನೆಯಲ್ಲಾದ್ರೂ ಇಸ್ಕೊಂಬರಿವೆ ಇರೋರ ಮನೇಲಿ. ನಮ್ಮ ಮನೇಲಿ ಆ ಥರ ದೊಡ್ಡ ಪಾತ್ರೆ ಇರಲಿಲ್ವಲ್ಲ, ಅದಕ್ಕೆ ಈ ಸಲ ಇದು ತಗೊಳ್ಳೇಬೇಕು. ಈ ಸಲ ಹಬ್ಬದಷ್ಟರೊಳಗೆ ನಾವು ಯಾರ ಮನೆಗೂ ಇಸ್ಕೊಂಬರೋದು ಬೇಡ ಅಂತ ಅಂದ್ಕೊಂಡಿದ್ದೆ. ತಗೊಳ್ಳೋದಕ್ಕಾಗೇ ಇರಲಿಲ್ಲ. ನೋಡಿ ಇನ್ನು ಹಬ್ಬ 20 ದಿನ ಐತೆ. ಯಜಮಾನ್ರು ನಿನ್ನೆ ಒಂದು ತೊಗೊಂಬಂದಿದ್ದಾರೆ. 700 ರೂಪಾಯಿ 750 ರೂಪಾಯಿ ಏನೋ ಅಂತ ಅಂತಿದ್ರು. 3.5 kg ಏನೋ ಇದೆಯಂತೆ. ಅದಕ್ಕೆ ಇನ್ನೊಂದು ತೊಗೊಂಬಂದ್ರೆ ಆಯಿತು. ನಡಿ. ಈ ನಮ್ಮ ನಾಯಿ ಮರಿಗಳೇನು ಅಂತ ಅಂದರೆ ಬಾಗಿಲು ತೆಗೆದ್ರೆ ಸಾಕು ಒಳಕ್ಕೆ ಓಡಿ ಬರ್ತವೆ. ನಡಿ ಹೆಂಗೆ ನಿಂತಿದ್ದಾನೆ. ಇನ್ನೊಬ್ಬ ಮಲಗಿದ್ದಾನೆ. ಹಾಲು ಕಾಯ್ತಾ ಇದೆ ಫ್ರೆಂಡ್ಸ್. ಇವಾಗ ಸ್ವಲ್ಪ ಟೀ ಕಾಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಟೀ ಇಟ್ಟಿದ್ದೀನಿ. ನಮ್ಮ ಯಜಮಾನ್ರು ಬೈತಾರೆ ಟೀ ಎಲ್ಲ ಜಾಸ್ತಿ ಕುಡಿಬೇಡ ಅಂತ ಅಂದ್ಬಿಟ್ಟು. ಬೆಳಗ್ಗೆ ಒಂದು ಟೈಮ್ ಕಾಫಿ ಆಗಿತ್ತು. ಇವಾಗ ಎಲ್ಲ ಕೆಲಸ ಎಲ್ಲ ಮುಗಿಸಿದ್ನಲ್ಲ, ಇವಾಗ ಸ್ವಲ್ಪ ಟೀ ಹೆಂಗಿರೋ ಹಾಲು ಕಾಯೋದು ಇನ್ನೂ ಸ್ವಲ್ಪ ಹೊತ್ತು ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಅಷ್ಟವರೆಗೂ ಏನು ಮಾಡೋಣ ಅಂತ ಅಂದ್ಬಿಟ್ಟು ಟೀ ಇಟ್ಕೊಳ್ತಾ ಇದ್ದೀನಿ. ಈಗ ಆಲ್ರೆಡಿ 12 ಕಾಲೇನೋ ಆಯಿತು. ಈಗ ಆಡಿಗೆ ಹಸೇನೋ ಊಟ ಬಂದ್ಬಿಡ್ಬೋದು. ಆಡಿಗೆ ಒಂದು ಹುಲ್ ಕುಯ್ಕೊಂಬರೋದೇ ಒಂದು ತಲೆನೋವು ಆಗ್ಬಿಟ್ಟೈತೆ, ದೊಡ್ಡ ತಲೆನೋವು ಆಗೈತೆ. ಅವು ಬಿಟ್ರೂ ಅಲ್ಲಿ ನೀಟಾಗಿ ಮೇಯೋದಿಲ್ಲ. ಅದಕ್ಕಿಂತ ಒಂದು ಡಬ್ಬ ಹುಲ್ ಕುಯ್ಕೊಂಬಂದು ಇಕ್ಬಿಟ್ರೆ ಇಲ್ಲಿ ನೆಮ್ಮದಿಯಾಗಿ ತಿಂತವೆ. ಅಲ್ಲಿ ಬಿಟ್ಟರೆ ಸುಮ್ಮನೆ ಓಡಾಡ್ಕೊಂಡು ನೀಟಾಗಿ ಮೇಯೋದೇ ಇಲ್ಲ, ಸುಮ್ಮನೆ ಓಡಾಡ್ತಾನೆ ಇರ್ತವೆ. ನಮಗಂತೂ ಅವುಗಳ ಹಿಂದೆ ಸುತ್ತಿನೇ ಅರ್ಧ ತಲೆನೋವು ಬರುತ್ತೆ. ಅದೇನೋ ಹಳ್ಳಿ ಕೆಲಸ ಅಂದರೆ ಇತ್ತೀಚಿಗಂತೂ ನನಗೆ ಸುಮ್ಮನೆ ಎಲ್ಲರೂ ಹೋಗ್ಬಿಟ್ಟು ಬೆಂಗಳೂರಿಗೆ ಹೋಗಿ ಸೇರ್ಕೊಂಬಿಡೋಣ ಅತ್ಲಾಗೆ ಅಂತ ಅನ್ಸ್ಬಿಟ್ಟೈತಿ. ಹಳ್ಳಿ ಕೆಲಸ ಇತ್ತೀಚಿಗಂತೂ ಬೇಜಾರಾಗ್ಬಿಟ್ಟೈತಿ. ಯಾರು ಮಾಡ್ತಾರೆ? ಡೈಲಿ ಬೆಳಗ್ಗೆ ಎದ್ರು ಅದೇ ಹಸು ಆಡು ದನ ಕರು, ಬಟ್ಟೆ ತೊಳಿ ಪಾತ್ರೆ ತೊಳಿ ಬಟ್ಟೆ ವಾಶ್ ಮಾಡಿ ಬರೀ ಇದೇ ಆಯಿತು. ಬ್ಯಾಂಗ್ಳೂರ್ಗೆ ಹೋಗ್ಬಿಟ್ಟು ಯಾವ್ದಾರು ಒಂದು ಫ್ಯಾಕ್ಟ್ರಿ ಸೇರ್ಕೊಂಬಿಡೋಣ ಅತ್ಲಾಗೆ ಅಂತ ನಂಗೆ ಆಗ್ಬಿಟ್ಟೈತೆ. ಇವಾಗ ಹಂಗೆ ಅಂತೀವಿ ಫ್ರೆಂಡ್ಸ್. ಅಲ್ಲಿಗೆ ಹೋದ್ಮೇಲೆ ಅಯ್ಯೋ ನಮ್ಮ ಹಳ್ಳಿ ಜೀವನನೇ ಎಷ್ಟು ಚೆನ್ನಾಗಿತ್ತು. ಇಲ್ಲಿ ಯಾರಪ್ಪ ಬೆಳಗ್ಗೆ ಎದ್ದ ತಕ್ಷಣನೇ ಓಡ್ತಾ ಇರೋರು. ಅಲ್ಲಾಂದರೆ
ಕೆಲಸ ಮಾಡಿಬಿಟ್ಟು ನೆಮ್ಮದಿಯಾಗಿ ಮನೇಲಿ ನಿದ್ದೆ ಮಾಡ್ಬೋದಾಗಿತ್ತು. ಇಲ್ಲಿ ಬ್ಯಾಂಗ್ಳೂರಿಗೆ ಬಂದ್ಬಿಟ್ಟು ಅದೇನೋ ಅಂತಾರಲ್ಲ ಹಂಗಾಗ್ಬಿಟ್ಟೈತೆ ನಂಗೆ. ಅದು ಆ ಜೀವನನೂ ಸಖತ್ತು ಕಷ್ಟ, ಬೆಂಗಳೂರು ಜೀವನನೂ ಕಷ್ಟ. ಹೇಳ್ಬೇಕು ಅಂದರೆ ನಮ್ಮ ಹಳ್ಳಿ ಜೀವನನೇ ಪರ್ಫೆಕ್ಟ್. ಹೇಳ್ಬೇಕು ಅಂತ ಅಂದರೆ ನಮ್ಮ ಹಳ್ಳಿ ಜೀವನನೇ ಚಂದ. ಬೆಂಗಳೂರು ಜೀವನ ಯಪ್ಪ ದೇವ್ರೆ, ಒಂದಿನ ಕೆಲ್ಸಕ್ಕೆ ಹೋಗಲಿಲ್ಲ ಅಂದ್ರೂ ಅಲ್ಲಿ ಜೀವನನೇ ನಡೆಯಲ್ಲ ಬೆಂಗಳೂರದ್ದು. ನಾವಿಲ್ಲಿ ಹಳ್ಳೀಲಿ ಒಂದಿನ ಕೆಲ್ಸಕ್ಕೆ ಹೋದ್ರೂ ಏನೋ ಈಗ ಹೊಲದಲ್ಲಿ ಒಂದು ಅಣ್ಣೆ ಸೊಪ್ಪು ಕಿತ್ಕೊಂಡ್ರು ಹೆಂಗೋ ತಿನ್ಕೊಂಡು ಅತ್ಲಾಗ ಮನೇಲಿ ಏನೂ ಇಲ್ಲ ಅಂತ ಅಂದ್ರೂ ಗಂಜಿ ಕುಡ್ಕೊಂಡಾರು ಜೀವನ ಮಾಡ್ಕೊಂಡು ಕಾಲ ಕಳಿಬೋದು ಹಳ್ಳೀಲಿ. ಆದರೆ ಬೆಂಗಳೂರಲ್ಲಂತೂ ಆಗಲ್ಲ. ಅಲ್ಲಿ ಬಾಡಿಗೆ ಅಂತೆ, ಕರೆಂಟ್ ಬಿಲ್ ಅಂತೆ, ನೀರು ವಾಟ್ರ್ ಬಿಲ್ ಅಂತೆ, ಅವೆಲ್ಲ ನೆನೆಸ್ಕೊಂಬಿಟ್ರೆ ಬೆಂಗಳೂರು ಜೀವನನೇ ಸಾಕು ಸಾಕು ಅಂತ ಅನಿಸುತ್ತೆ. ಹಾಗಾಗಿ ನಾವ್ಯಾವತ್ತೂ ಬೆಂಗಳೂರಲ್ಲಿ ಹೋಗಿ ಜೀವನ ಮಾಡಿಲ್ಲ. ಜೀವನ ಮಾಡ್ತಾರಲ್ಲ ಅವ್ರ ಪರಿಸ್ಥಿತಿ ನೆನೆಸ್ಕೊಂಬಿಟ್ರೇ ಇದಾಗುತ್ತೆ. ಬೆಳಗ್ಗೆ ಎದ್ದರೂ ಓಡ್ತಾನೆ ಇರಬೇಕು. ನಾವಾಯಿತು ಅಂದರೆ ಕೆಲಸ ಆಯಿತು ಅಂದರೆ ಸ್ವಲ್ಪ ಹೊತ್ತು ರೆಸ್ಟಾರು ಮಾಡ್ಬೋದು. ಅವ್ರಿಗೆ ಆ ಥರ ಇಲ್ಲ. ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೊಂಟ್ಬಿಟ್ರೆ ಒಂಚೂರು ಲೇಟ್ ಆಯಿತು ಅಂದ್ರೂ ಅವರಿಗೆ ಬಾಯಿ ಬಂದಂಗೆ ಬೈತಾರೆ ಬೆಂಗಳೂರು ಕಡೆಯ. ಕೆಲಸ ಮುಗಿದ್ರೆ ಮನೆಗೆ ಬಂದು ಅಡುಗೆ ತಿಂಡಿ ಊಟ ಅಂತ ಅಂದ್ಬಿಟ್ಟು ಇನ್ನು ಮಲ್ಕೊಳ್ಳೋದು, ಬೆಳಗ್ಗೆ ಎದ್ದು ಅದೇ ಓಡೋಗೋದು. ಇನ್ನು ನಮ್ಮ ಜೀವನನೇ ಬೇಜಾರು ಅಂತ ಅಂತೀನಿ. ಬೆಂಗಳೂರು ಜೀವನ ಇರುವಾರ ಬೇಜಾರು. ನಮ್ಮದು ನಮ್ಮ ಆಡು ದನ ಹಸು ಕರುಗಳ ಮಗನಾರ ನೋಡ್ಕೊಂಡು ಜೀವನ ಕಳೀಬೋದು. ಅಲ್ಲಿ ಜೀವನ ಅಂತೂ ತುಂಬಾ ಕಷ್ಟ. ನಾವು ಬೆಂಗಳೂರಿಗಂತೂ ಯಾವುದೇ ಕಾರಣಕ್ಕೂ ಬೆಂಗಳೂರು ಜೀವನ ಬೇಡಕ್ಕೆ ಬೇಡ. ಈ ಹಳ್ಳಿಲಿದ್ರು ಸಹ ಬೆಂಗಳೂರು ಜೀವನನೇ ಯಪ್ಪ ಕನಸು ಮನಸ್ಸೆಲ್ಲ ನೆನೆಸ್ಕೊಳ್ಳಲ್ಲ ನಾವು. ಕೇರಳದಲ್ಲಿದ್ದೋ ಅದೇ ಅಲ್ಲಿ ಇಲ್ಲಿ ಸೇಮ್ ನಾವು ಇಲ್ಲಿ ಯಾವ ರೀತಿ ಇರ್ತಿದ್ದೋ ಅದೇ ರೀತಿ ಕೇರಳದ ಜೀವನ. ನಾವೇನು ಮನೆ ಬಾಡಿಗೆ ಕಟ್ಟಂಗಿರಲಿಲ್ಲ, ಕರೆಂಟ್ ಬಿಲ್ ಕಟ್ಟಂಗಿರಲಿಲ್ಲ, ಏನೂ ಇರಲಿಲ್ಲ. ತುಂಬ ಚೆನ್ನಾಗಿತ್ತು ಮಾತ್ರ. ಚೆನ್ನಾಗೈತೆ ಕಾಫಿ ಅಂತೂ. ಇವಾಗ ಕಾಫಿ ಕುಡಿದ್ಬಿಟ್ಟು ನಿದ್ದೆ ಅಮುಕ್ತಾವೆ, ಕಣ್ಣು ಅಮುಕ್ತಾವೆ. ಬಟ್ಟೆ ವಾಶ್ ಮಾಡಿದ್ಕೋದ್ಕೂ ಬೆಳಗ್ಗೆಯಿಂದ ಕುತ್ಕೊಳ್ಳೋಕ್ಕೆ ರೆಸ್ಟ್ ಇರಲಿಲ್ಲ. ಬೆಳಗ್ಗೆ ಎದ್ದಿದ್ದು ಲೇಟು, 8 ಗಂಟೆ ಆಗಿತ್ತು ಎದ್ದಿದ್ದು. 8 ಗಂಟೆ ಎದ್ದಾಗಲಿಂದ ಫುಲ್ ಕುತ್ಕೊಳ್ಳೋಕ್ಕೆ ರೆಸ್ಟ್ ಇರಲಿಲ್ಲ. ಬಟ್ಟೆ ಅಂತೆ, ಪಾತ್ರೆ ಅಂತೆ, ಮನೆ ಕ್ಲೀನಿಂಗ್ ಅಂತೆ, ಹಸಂತೆ, ಬರೀ ಇದೇ ಆಯಿತು. ಈಗ ಹಸು ಕಟ್ಟು ಬಂದು ಆಡಿ ಸ್ವಲ್ಪ ಹುಲ್ ಕುಯ್ಕೊಂಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಡ್ತೀನಿ. ಕಣ್ಣೆಲ್ಲ ಅದನ್ನು ತಪ್ಪಿದೆ ನನಗೆ, ಹಂಗಾಗೈತೆ. ಮತ್ತೆ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಹಾಗೇ ಇವತ್ತಿನ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಜಾಸ್ತಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ನಾನು ಹೇಳಿದ್ದೀನಲ್ಲ ಹೆಲ್ತ್ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು. ಪ್ಲೀಸ್ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.